ಇದಕ್ಕೆ ಪೂರ್ವಭಾವಿಯಾಗಿ ಹಲವಾರು ಸಿದ್ಧತೆಗಳು ನಡೀತಾ ಇವೆ. ಇವತ್ತು ನಮ್ಮ ಈ ಸಂಸ್ಥೆಯ ಬಗ್ಗೆ ಜನರಿಗೆ ತಿಳಿ ಹೇಳಲು ನಿಮ್ಮ ಮೂಲಕ ಈ ಒಂದು ಸೇವೆಯನ್ನು ಮಾಡಲು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ನಮ್ಮ ಪ್ರಾಂತ್ಯದ ಪ್ರಾಂತ್ಯ ಅಧ್ಯಕ್ಷರು ವೆಂಕಟೇಶ್ ಹೆಬ್ಬಾರ್ ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಾಂತ್ಯದ ಪ್ರಥಮ ಮಹಿಳೆ ಪ್ರತಿಭಾ ಹೆಬ್ಬಾರ್ ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಂದಿಗಿದ್ದಾರೆ ಪ್ರಾಂತ್ಯ ಸಮ್ಮೇಳನ ಸಮಿತಿಯ ಖಜಾಂಚಿಗಳಂತಹ ಆಲ್ಬರ್ಟ್ ಡಿಕಾಸ್ಟರ್ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಾಂತೀಯ ಸಮ್ಮೇಳನದ ಒಂದು ಪೋಸ್ಟ್ ಕ್ಲಬ್ ಇದೆ, ಅತಿಥೇಯ ಕ್ಲಬ್, ಇದರ ಅಧ್ಯಕ್ಷರಾದಂಥ ಶಿವಪ್ರಸಾದ್ ನಮ್ಮೊಂದಿಗೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬಪ್ಪನಾಡು ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರಾದಂಥ ಸುಧೀರ್ ಬಾಳಿಗರವರು ಹಾಗೂ ನಮ್ಮ ಮುಂದಿನ ನಾಯಕರು ಒಂದು ಮಟ್ಟಕ್ಕೆ ತಂದು ನಾವು ಕಾರ್ಯಕ್ರಮ ಮಾಡಿದ್ದು, ಅದನ್ನು ಪ್ರಚಾರ ಮಾಡಿದ್ರಲ್ಲಿ ಮಾಧ್ಯಮ ಮಿತ್ರರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದೇನೆ. ಅದಕ್ಕೋಸ್ಕರ ನಾನು ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಲಯನ್ಸ್ ಜಿಲ್ಲೆ ಅಂತಾರಾಷ್ಟ್ರೀಯ ಸಂಸ್ಥೆ ಲಯನ್ಸ್ ಇಂಟರ್ನ್ಯಾಷನಲ್ ವಿ ಸರ್ವ ಎಂಬ ಧ್ಯೇಯವಾಕ್ಯದೊಂದಿಗೆ ಜಾಗತಿಕ ಮಟ್ಟದಲ್ಲಿ ಮೇಯರ್ ಸಂಸ್ಥೆಯಾದ ಲಯನ್ಸ್ ಇಂಟರ್ನ್ಯಾಷನಲ್ ಅಂಗವಾದ ಲಯನ್ಸ್ ಜಿಲ್ಲೆ 317 ಪ್ರಸಕ್ತ ವರ್ಷದ ಜಿಲ್ಲಾ ಗವರ್ನರ್ ಏಂಜಲ್ ಆಫ್ ಸರ್ವಿಸ್ ಎಂದೇ ಖ್ಯಾತರಾದ ಭಾರತಿ BM ರವರ ನಾಯಕತ್ವದಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದೆ. ವಿಶೇಷವಾಗಿ ನಮ್ಮ ಮಲ್ಟಿಪಲ್ನಲ್ಲಿ 7 ಜಿಲ್ಲೆಗಳಿವೆ. ಅದರಲ್ಲಿ ಪ್ರಥಮ ಸ್ಥಾನದಲ್ಲಿ ರಾರಾಜಿಸುತ್ತಿದ್ದಾರೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಹಾಸನ ಒಳಗೊಂಡ ಲಯನ್ಸ್ ಜಿಲ್ಲೆ 317 ಒಟ್ಟು 11 ಪ್ರಾಂತ್ಯಗಳನ್ನು ಹೊಂದಿದೆ. ಪ್ರಾಂತ್ಯ 11ರ ಪ್ರಾಂತ್ಯಾಧ್ಯಕ್ಷನಾಗಿ ಈ ಬಾರಿ ನಾನು ವೆಂಕಟೇಶ್ ಹೆಬ್ಬಾರ್ ಅದನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇನೆ. ನಾನು ಲಯನ್ಸ್ ಕ್ಲಬ್ ಮುಲ್ಕಿಯಲ್ಲಿ ಲಯನ್ಸ್ ಪಯಣವನ್ನು ಆರಂಭಿಸಿದ್ದೇನೆ. ಕಳೆದ 3 ವರ್ಷಗಳ ಮೊದಲು ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪೈರ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೇನೆ. ಸತತವಾಗಿ ಅದು ನಮ್ಮ ಆಡಳಿತ ಹಾಗೂ ಸೇವಾ ವಿಭಾಗದಲ್ಲಿ ಪ್ರಥಮ ಸ್ಥಾನದಲ್ಲಿ ಬರ್ತಾ ಇದೆ. ಪ್ರಥಮ ಸ್ಥಾನದಲ್ಲಿ ಕಾರ್ಯಕ್ರಮ ಸಾಮಾಜಿಕ ಸೇವಾ ಕೈಗಾರಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ನನಗೆ ಅನೇಕ ಪ್ರಶಸ್ತಿಗಳು ಬಂದಿದೆ, ಅನೇಕ ಮಾನ್ಯತೆಗಳು ಬಂದಿದೆ. ಅದಕ್ಕೆ ನನ್ನ ಜೊತೆಯಾಗಿ ನಿಂತವರು ನನ್ನ ಮನದನ್ನೇ ಪ್ರತಿಭಾ ಹೆಬ್ಬಾರ್ ಅವರು. ಬಪ್ಪನಾಡು ಸೇರಿದಂತೆ ಬೆಳ್ತಂಗಡಿ, ಮೂಡುಬಿದಿರೆ, ಮುಚ್ಚೂರು, ನೀರುಡೆ, ಅಲಂಗಾರು, ಗುರುಪುರ ಕೈಕಂಬ, ವೇಣೂರು, ಬೆಳುವಾಯಿ, ಸುಂಕೇರಿ ಹೀಗೆ 9 ಲಯನ್ಸ್ ಕ್ಲಬ್ಗಳನ್ನು ಒಳಗೊಂಡ ಪ್ರಾಂತ್ಯ ನನ್ನದು. ನನ್ನ ನಾಯಕತ್ವದಲ್ಲಿ ಸಂಘಟಿತ ಸೇವಾ ಕಾರ್ಯಕ್ರಮಗಳನ್ನು ಎಲ್ಲ ಕ್ಲಬ್ಗಳು ಉತ್ತಮವಾಗಿ ಮಾಡ್ತಾ ಬಂದು ಒಳ್ಳೆಯ ಹೆಸರುಗಳನ್ನು ಗಳಿಸಿಕೊಂಡಿದೆ. ಪ್ರಾಂತೀಯ ರಾಯಭಾರಿಯಾಗಿ ವಸಂತ ಶೆಟ್ಟಿ ಶ್ರದ್ಧಾ ಮಾರ್ಗದರ್ಶನವಿದ್ದು, ಪ್ರಾಂತ್ಯದ 2 ವಲಯಗಳಾದ ವಲಯ 1ರ ವಲಯಾಧ್ಯಕ್ಷರ ರಾಯನ್ ರೋಷನ್ ಡಿಸೋಸ ಹಾಗೂ ವಲಯ ನಿಯೋಜಕರಾಗಿ ಲಯನ್ ಮೆಲ್ವಿನ್ ಸಲ್ದಾನ ಹಾಗೂ ಲಯನ್ ಜೆಸ್ಸಿ ಮೇಜರ್ಸ್ ಇವರ ಒಗ್ಗಟ್ಟಿನ ನಾಯಕರು. ಇಂಥ ಸದೃಢ ಪ್ರಾಂತ್ಯದ ಪ್ರಸಕ್ತ ಸಾಲಿನ ಪ್ರಾಂತೀಯ ಸಮ್ಮೇಳನ ಮಾರ್ಚ್ 8ರ ಶನಿವಾರದಂದು ಮೂಡುಬಿದ್ರೆ ಅಶೋಕಪುರ ಲೆಕ್ಸಾ ಗಾರ್ಡನ್ ವ್ಯಾಲಿ ಅಲ್ಲಿ ಜರುಗಲಿದೆ. ಈ ಪ್ರಾಂತ್ಯ ಸಮ್ಮೇಳನಕ್ಕೆ ಉನ್ನತಿ ಎಂಬ ಹೆಸರು ನಿಂತಿದೆ. ಇದರ ಟ್ಯಾಗ್ಲೈನ್ ಏನಂತಂದರೆ, ಇಲ್ಲಿ ಸೇವೆಗಿಲ್ಲ ಮಿತಿ, ತೋರಿ ಎಲ್ಲರಿಗೂ ಪ್ರೀತಿ ಅಂತೇಳಿ. ವಿಭಿನ್ನ ವಿನೂತನ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಡೈಜಿ ವರ್ಲ್ಡ್ ಮುಖ್ಯಸ್ಥರಾದ ಶ್ರೀಯುತ ವಾಲ್ಟರ್ ನಂದೇಳಿಕೆ ಮುಖ್ಯ ಅತಿಥಿಯಾಗಿ, ಜೊತೆಗೆ ಮೂಡುಬಿದಿರೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಯುತ ಸಂದೇಶ್ PG ಅವರ ಉಪಸ್ಥಿತಿಯಲ್ಲಿ ಉನ್ನತಿಯ ಸಂಭ್ರಮದ ವೇದಿಕೆಯಲ್ಲಿ ಯಕ್ಷಗಾನ ರಂಗದ ಮೇರು ಭಾಗವತ ಕಲಾವಿದರ ಕಣ್ಮಣಿ, ಪಟ್ಲ ಫೌಂಡೇಶನ್ನ ಸ್ಥಾಪಕ ಶ್ರೀ ಸತೀಶ್ ಶೆಟ್ಟಿ ಪಟ್ಲ ಹಾಗೂ ದೀನದಲಿತರ ಆಶಾಕಿರಣ, ಹೊಸಬೆಳಕು ಆಶ್ರಮದ ಶ್ರೀಮತಿ ತನುಲಾ ಹಾಗೂ ಅಂಗವೈಕಲ್ಯತೆಯನ್ನು ಮೀರಿ ಬೆಳೆದ ಜಯಂತ ರೆಡ್ಡಿ ಪಟ್ಟು, ಜಗದೀಶ್ ಪೂಜಾರಿ ಈ 3 ಜೀವಂತ ವ್ಯಕ್ತಿಗಳಿಗೆ ಸನ್ಮಾನ ಸಡಗರ. ಜೊತೆಗೆ ತೇಜಸ್ವಿನಿ ಆಸ್ಪತ್ರೆ ಲಯನ್ಸ್ ಡಯಲ್ಸ್ ಕೇಂದ್ರಕ್ಕೆ ಲಕ್ಷಕ್ಕೂ ಮೀರಿದ ಆರ್ಥಿಕ ನೆರವಿನೊಂದಿಗೆ, ಅಲ್ಲದೆ ವಿಶೇಷವಾಗಿ ಆ ದಿನ ಮಹಿಳಾ ದಿನಾಚರಣೆ, ವಿಶ್ವ ಮಹಿಳಾ ದಿನಾಚರಣೆ, ಆವತ್ತು ಒಂದು ಮಹಿಳೆಗೆ ಒಂದು ಹೊಲಿಗೆ ಯಂತ್ರವನ್ನು ನೀಡುವ ಯೋಜನೆಯನ್ನು ಹಾಕಿದ್ದೇವೆ. ಇದರ ಬಿ ಶಿವಪ್ರಸಾದ್ ನಮ್ಮ ಅಧ್ಯಕ್ಷರಾದ ಬಿ ಶಿವಪ್ರಸಾದ್ ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪೈರ್ನ ಅತಿಥಿಯಲ್ಲಿ ನಡೆಯಲಿರುವ ಜಿಲ್ಲಾ 317 ಪ್ರಾಂತ್ಯ ಸಮ್ಮೇಳನದ ಉನ್ನತ ಸಮ್ಮೇಳನ ಅಧ್ಯಕ್ಷರಾಗಿ ಲಯನ್ ಓಜ್ವಾಲ್ ಡಿಸೋಜರ್ ಅವರು, ಕಾರ್ಯದರ್ಶಿಗಳಾಗಿ ಪ್ರಾಂತ್ಯ ಕೆ ಶಿವಪ್ರಸಾದ್ ಹೆಗಡೆ, ಕೋಶಾಧಿಕಾರಿಯಾಗಿ ಓಜ್ವಾಲ್ ಡಿಕೋಸ್ಟಾ ಇವರುಗಳೆಲ್ಲ ಉಪಸಮಿತಿಗಳ ಸಕಾಲಿಕ ನೆರವಿನೊಂದಿಗೆ
ಸಮ್ಮೇಳನ ಯಶಸ್ವಿಯಾಗಿ ಮುನ್ನಡೆಸುವ ನಿಟ್ಟಿನಲ್ಲಿ ತಮ್ಮೆಲ್ಲ ಶ್ರಮವನ್ನು ವಿನಿಯೋಗಿಸಿದ್ದಾರೆ. ಸಮ್ಮೇಳನ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಲಕ್ಷ ಸಂಸ್ಥೆಯ ಮುಖ್ಯಸ್ಥರಾದ ಲಯನ್ ರೊನಾಲ್ಡ್ ಸಿಲ್ವನ್ ಡಿಸೋಜ ಅವರ ಉಪಸ್ಥಿತಿ ಕೈಜೋಡಿಸಿದೆ ನಮ್ಮೊಂದಿಗೆ. ಇದೆಲ್ಲ ಉನ್ನತಿಯ ಸಡಗರಕ್ಕೆ ತಮ್ಮೆಲ್ಲರ ಪ್ರೀತಿಯಿಂದ ಆಮಂತ್ರಿಸ್ತೇನೆ. ಯಾತಿಂಗ್ 600 600 ಪ್ಲಸ್ ಇದು ಮಾಡಲಿಕ್ಕೋಸ್ಕರ ಬರೋ ಪ್ರತಿಯೊಬ್ಬರಿಗೊಂದು ವಾಟರ್ ಬಾಟಲನ್ನು ಸ್ಟೈನ್ಲೆಸ್ ಸ್ಟೀಲ್ ವಾಟರ್ ಬಾಟಲನ್ನು ನೀಡುವುದು. ಯಾಕಂದರೆ ಆದಷ್ಟು ಏಕಬಳಕೆ ಪ್ಲಾಸ್ಟಿಕನ್ನು ಯೂಸ್ ಮಾಡೋದು ಕಡಿಮೆ ಮಾಡಲಿ. ಒಂದು ಸ್ಟೀಲ್ ಬಾಟಲನ್ನು ಕೊಡುವುದರ ಮುಖಾಂತರ ಏಕಬಳಕೆಯ ಪ್ಲಾಸ್ಟಿಕ್ ಅನ್ನು ನಿರ್ಮೂಲನೆಗೊಳಿಸುವ ಎಂಬ ಸಂದೇಶವನ್ನು ನಮ್ಮ ಪ್ರಾಂತ್ಯ ಸಮ್ಮೇಳನ ಮುಖಾಂತರ ನೀಡಲಿಕ್ಕಿದ್ದಾರೆ. ಅದೇ ರೀತಿ ಅಲ್ಲಿ ಇಡೀ ಸಮ್ಮೇಳನದಲ್ಲಿ ಯಾವುದೇ ಪ್ಲಾಸ್ಟಿಕ್ ಬಳಕೆ ಆಗುವುದಿಲ್ಲ, ಏಕಬಳಕೆ ಪ್ಲಾಸ್ಟಿಕ್ ಬಳಕೆ ಆಗುವುದಿಲ್ಲ. ಎಲ್ಲ ಈವನ್ ಫ್ಲೆಕ್ಸ್ ಬ್ಯಾನರ್ಸ್ ನಾವು ಯೂಸ್ ಮಾಡ್ತಾ ಇಲ್ಲ. ಹೀಗಿರುವಾಗ ಈ ಒಂದು ಸಂದೇಶವನ್ನು ಜನರಿಗೆ ತಲುಪಿಸಬೇಕು ಪತ್ರಿಕೆಗಳ ಮುಖಾಂತರ. ಇದರ ಕೂಡ ಒಂದು ಮೆಸೇಜ್ ಸ್ಪ್ರೆಡ್ ಆಗಿದೆ. ಹಾಕಿದೆ ಬಾಟ್ಲ್ಗಳಲ್ಲಿ ಸರ್ ಏಕಬಳಕೆ ಪ್ಲಾಸ್ಟಿಕ್. ಹಾಗೂ ಈ ಪ್ರಾಂತ್ಯ ಸಮ್ಮೇಳನದ ಅಧ್ಯಕ್ಷರಾದ ಹೊಸವಾಡಿ ಡಿಸೋಜ ಅವರೇ ಹಾಗೂ ಅತಿಥಿಯ ಶಿವಪ್ರಸಾದ್ ಅವರೇ, ಚೌಟ ಅವರೇ, ಕಾಳಿಗ ಅವರೇ,